Namaste students. Students, before beginning with today's session, let us recall what we had discussed in the previous class. Students, in the previous class, I had explained you about the difference between the entrepreneur and manager. How the key factors like the salary, the risk taking, prone to making of mistakes, educational background, financial freedom, responsibility. Like this, I had explained you about the many differences factors related to the entrepreneur and manager. Friends, continuing with the previous class, today in this session we are going to discuss about a new topic, that is qualities of a successful entrepreneur. So in this session we are going to talk about what are all the qualities of an entrepreneur. To become an entrepreneur, it is easy, but to become a successful entrepreneur, the road is very tough and it's very difficult. So, what are the qualities the successful entrepreneur should possess is the main question mark. And again, I am repeating the same thing, friends. The qualities what I am mentioning here are the qualities where there is no complete consensus among the scholars. These qualities will depend on from place to place and from time to time. ಮಕ್ಕಳ ಏನೊಂದು ಈ ಕ್ವಾಲಿಟೀಸ್ ಬಗ್ಗೆ ನಾವು ಮಾತಾಡ್ತೀವಿ ಆಂಟರ್ಪ್ರಿನರ್ಸ್ದು, ಈ ಕ್ವಾಲಿಟೀಸ್ ಇರೋರೆಲ್ಲ ಆಂಟರ್ಪ್ರಿನರ್ಸ್ ಆಗಿದ್ದಾರೆ ಅಥವಾ ಆಂಟರ್ಪ್ರಿನರ್ಸ್ ಆಗಿರೋರೆಲ್ಲ ಈ ಕ್ವಾಲಿಟೀಸ್ ಇದ್ದಾರೆ ಅನ್ನೋದಕ್ಕಿಂತ ಇನ್ನೂ ಹಲವಾರು ಕ್ವಾಲಿಟೀಸ್ ಇರುತ್ತೆ. ಬಟ್ ಇದು ಕೆಲವೊಂದು ಕ್ವಾಲಿಟೀಸ್ ಮಾತ್ರ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಒಂದು ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡ್ತೀನಿ ಫ್ರೆಂಡ್ಸ್. Friends, let us come to the first quality of an entrepreneur, that is vision and passion. ಏನಪ್ಪ ವಿಷನ್ ಅಂತ ಹೇಳಿದ್ರೆ, ಅವ್ರಿಗೆ ಆಂಟರ್ಪ್ರೆನ್ಯೂರ್ ಆದವನಿಗೆ ಒಂದು ದೂರದೃಷ್ಟಿ ಇರಬೇಕು. ಯು ಶುಡ್ ಬಿ ಏಬಲ್ ಟು ಫೋರ್ಸಿ ದಿ ಫ್ಯೂಚರ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಟು ದಿ ಎಂಟರ್ಪ್ರೈಸ್ ಇಫ್ ಈಸ್ ಗೋಯಿಂಗ್ ಟು ಕಂಟಿನ್ಯೂ ಟು ಡೂ ಹೌ ಈಸ್ ಡೂಯಿಂಗ್ ಇಟ್. ಅವನು ಯಾವ ರೀತಿ ಕೆಲಸ ಮಾಡ್ತಿದ್ದಾನೆ ಅದೇ ರೀತಿ ಮುಂದುವರ್ಸ್ಕೊಂಡು ಹೋದ್ರೆ ಆ ಕಂಪನಿ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದೊಂದು ದೂರದೃಷ್ಟಿ ಇರಬೇಕು. ಮತ್ತೆ ಅವ್ನು ಮಾಡ್ತಾ ಇರುವಂತಹ ಒಂದು ಪ್ರತಿಯೊಂದು ಕೆಲಸದಲ್ಲಿ ಅವನಿಗೆ ಸರಿಯಾಗಿರತಕ್ಕಂತ ಒಂದು ಗೈಡೆನ್ಸ್ ಇರಬೇಕು. ಅವನು ಒಂದು ದೂರದೃಷ್ಟಿನ ಮೈಂಡ್ ಅಲ್ಲಿ ಇಟ್ಕೊಂಡು ಅವನೊಂದು ಕೆಲಸ ಮಾಡಬೇಕು ಫ್ರೆಂಡ್ಸ್. ಸೊ ಅದನ್ನ ನಾವೇನಂತ ಕರಿತೀವಿ, ವಿಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅವನು ಯಾವ ರೀತಿ ಹೌ ಈಸ್ ಗೋಯಿಂಗ್ ಟು ಅಚೀವ್ ದೋಸ್ ಆಬ್ಜೆಕ್ಟಿವ್ಸ್, ಅವನೇನೊಂದು ಗುರಿನ ಇಟ್ಕೊಂಡಿದ್ದಾನಲ್ವಾ ಅದನ್ನ ಯಾವ ರೀತಿ ಅಚೀವ್ ಮಾಡ್ತಾನೆ ಅನ್ನೋದನ್ನ ನಾವೇನಂತ ಕರಿತೀವಿ, ವಿಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅವನಿಗೆ ಆ ಒಂದು ದೂರದೃಷ್ಟಿ ಇರಬೇಕು, ಆ ಕಂಪ್ನಿನ ಬೆಳವಣಿಗೆ ಮಾಡಬೇಕು, ಆ ಕಂಪ್ನಿನ ಮುಂದಕ್ಕೆ ತಗೊಂಡೋಗ್ಬೇಕು ಅನ್ನೋ ಒಂದು ದೂರದೃಷ್ಟಿ ಇರಬೇಕು ಫ್ರೆಂಡ್ಸ್. ನಾನು ಓದ್ತಾ ಇರೋಂಥ ಟೈಮಲ್ಲಿ ನಮ್ಮ ಸರ್ ಹೇಳ್ತಾ ಇರತಕ್ಕಂಥ ಒಂದು ಸಣ್ಣದಾದಂಥ ಒಂದು ಸ್ಟೋರಿ ಹೇಳ್ತೀನಿ. ಅದೇ ಇಟ್ಸ್ ನಾಟ್ ಎ ಸ್ಟೋರಿ, ಇಟ್ಸ್ ಅ ಸ್ಮಾಲ್ ಜೋಕ್. ಯು ಮೇ ಟೇಕ್ ಇಟ್ ಆಸ್ ಅ ಜೋಕ್, ಬಟ್ ಆಸ್ ಫಾರ್ ಆಸ್ ಮೀ ಇಸ್ ಕನ್ಸರ್ನ್ ಇಟ್ ಇಸ್ ನಾಟ್ ಎ ಜೋಕ್, ಇಟ್ ಇಸ್ ಟ್ರೂತ್. ನಾನು ಹೇಳ್ತೀನಿ, ಅದು ಜೋಕ್ ಅದಾದ್ರೂ ಅನ್ಕೊಳ್ಳಿ, ನಿಜ ಆದ್ರೂ ಅಂತ ಅನ್ಕೊಳ್ಳಿ, ಅದು ನಿಮಗೆ ಬಿಟ್ಟಿತ್ತು. ಫ್ರೆಂಡ್ಸ್, ಒಂದು ವ್ಯಕ್ತಿ 1 ಗಂಟೆ ಖುಷಿಯಾಗಿರ್ಬೇಕಂತ ಹೇಳಿದ್ರೆ ಚೆನ್ನಾಗಿ ನಿದ್ದೆ ಮಾಡಿದ್ ಬಿಡ್ಬೇಕಂತ. ಅದೇ ವ್ಯಕ್ತಿ ಒಂದು ದಿನ ಫುಲ್ಲು ಖುಷಿಯಾಗಿರ್ಬೇಕಂತ ಹೇಳಿದ್ರೆ ತನಗೆ ಯಾವುದೋ ಒಂದು ಜಾಗ ಇಷ್ಟ ಇರುತ್ತೆ, ಆ ಜಾಗಕ್ಕೆ ಹೋಗಿ ಬರ್ಬೇಕಂತ ಫ್ರೆಂಡ್ಸ್. ಕೆಲವ್ರಿಗೆ ವಂಡರ್ಲಾಗ್ ಹೋಗಿ ಬಂದ್ರೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಇಷ್ಟ ಆಗುತ್ತೆ, ಅವರು ಯಾರೋ ಒಂದು ಸಿನಿಮಾಗೆ ಹೋಗಿ ಬಂದ್ರೆ ಇಷ್ಟ ಆಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅವ್ರೊಂದು ದಿನ ಎಲ್ಲ ಫುಲ್ ಖುಷಿಯಾಗಿರ್ತಾರೆ. ಒಂದು 6 ತಿಂಗಳು ಖುಷಿಯಾಗಿರ್ಬೇಕಂದ್ರೆ ಮದುವೆ ಆಗ್ಬೇಕು. ಅದೇ ಜೀವನ ಫುಲ್ ಖುಷಿಯಾಗಿರ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಸೊ ಜೀವನ ಫುಲ್ ಖುಷಿಯಾಗಿರ್ಬೇಕಂತ ಹೇಳಿದ್ರೆ ನಿಮ್ಗೆ ಯಾವ ಕೆಲಸ ಇಷ್ಟನೋ ಆ ಕೆಲಸ ಮಾಡ್ತಿರ್ಬೇಕು ಅಂತ ಹೇಳ್ತಿದ್ರು ಫ್ರೆಂಡ್ಸ್. ಇದನ್ನ ನಮ್ಮ ಗುರುಗಳು ಹೇಳ್ತಿದ್ರು. ಅದು ನನ್ನ ವೈಯಕ್ತಿಕ ಜೀವನದಲ್ಲಿ
ಅದಂತೂ ನಿಜ ಫ್ರೆಂಡ್ಸ್. ನಾವು ಲೈಫ್ ಲಾಂಗ್ ಖುಷಿಯಾಗಿರ್ಬೇಕಂದ್ರೆ ನಮ್ಗೆ ಏನ್ ಇಷ್ಟನೋ ಆ ಕೆಲಸ ಮಾಡ್ತಿರ್ಬೇಕು ಫ್ರೆಂಡ್ಸ್. ಅದನ್ನೇ ನಮ್ಗೆ ಏನ್ ಇಷ್ಟನೋ ಆ ಕೆಲಸ ಮಾಡೋದನ್ನ ನಾವೇನಂತ ಕರಿತೀವಿ, ಪ್ಯಾಷನ್ ಅಂತ ಹೇಳ್ಬಿಟ್ಟು ಕರಿತೀವಿ ಫ್ರೆಂಡ್ಸ್. ಸೊ ಇಫ್ ಯು ಹ್ಯಾವ್ ಪ್ಯಾಷನ್ ಯು ಕ್ಯಾನ್ ವರ್ಕ್ ರೌಂಡ್ ದಿ ಕ್ಲಾಕ್ ಫ್ರೆಂಡ್ಸ್. ಒಂದು ತಾಯಿ ಆದವಳು ತನ್ನ ಮಗ ರಾತ್ರಿ 12 ಗಂಟೆ ಅಲ್ಲ 1 ಗಂಟೆಗೆ ಬಂದು ಬಾಗಿಲು ತಟ್ಟಿದ್ರು ಅಮ್ಮ ಹೊಟ್ಟೆ ಹಸಿತಿದೆ ಅಂತ ಹೇಳಿದ್ರೆ ಆ ತಾಯಿ ಆದವಳು ರಾತ್ರಿ 12 ಗಂಟೆ ಆಗ್ಲಿ 1 ಗಂಟೆ ಆಗ್ಲಿ ಅಡ್ಗೆ ಮಾಡಿ ಮಗನಿಗೆ ಊಟ ಬಡಿಸ್ತಾಳೆ ಫ್ರೆಂಡ್ಸ್. ಬಿಕಾಸ್ ಶಿ ಲೈಕ್ಸ್ ಟು ಡೂ ಇಟ್, ಬಿಕಾಸ್ ಆಫ್ ಅವರ್ ಲವ್, ಬಿಕಾಸ್ ಆಫ್ ದಿ ಲವ್ ಟು ಟೇಕ್ ಕೇರ್ ಆಫ್ ದೇರ್ ಚಿಲ್ಡ್ರನ್. ಒಂದು ಪ್ಯಾಷನ್ ಅಂತ ಹೇಳಿದ್ರೆ ಯು ಶುಡ್ ಹ್ಯಾವ್ ಲವ್ ಟುವರ್ಡ್ಸ್ ಯುವರ್ ವರ್ಕ್. ಯಾವಾಗ ನಿಮ್ಗೆ ನಿಮ್ ಕೆಲ್ಸದ ಮೇಲೆ ಪ್ರೀತಿ ಬರುತ್ತೋ ಆವಾಗ ಆಟೋಮೆಟಿಕ್ ಪ್ಯಾಷನ್ ಬರುತ್ತೆ. ಆ ಪ್ಯಾಷನ್ ಇಂದ ಏನಪ್ಪಾ ಆಗುತ್ತೆ ಅಂತ ಹೇಳಿದ್ರೆ ಯು ಕ್ಯಾನ್, ಏನೇ ಕಷ್ಟ ಇರಲಿ ಕೆಲಸ, ಎಷ್ಟೇ ಕಷ್ಟ ಇರಲಿ ಕೆಲಸ, ನೀವು ರಾತ್ರಿ ಲೇಟ್ ಆಗಿ ಮಲಗ್ತೀರಾ, ಕೆಲಸ ಮುಗಿಸ್ಬಿಟ್ಟು ಬೆಳಿಗ್ಗೆ ಬೇಗ ಎದ್ಬಿಟ್ಟು ಆ ಕೆಲಸ ಮಾಡ್ತೀರಾ ಫ್ರೆಂಡ್ಸ್. ಸೊ ಈ ರೀತಿಯಾದಂತ ಪ್ಯಾಷನ್ ಇದ್ರೆ ಮಾತ್ರನೇ ಯು ಕ್ಯಾನ್ ಬಿಕಮ್ ಎ ವೆರಿ ಸಕ್ಸಸ್ಫುಲ್ ಆಂಟರ್ಪ್ರಿನರ್. Friends, having said that, let us go to the next quality, that is innovation. Friends, again and again I am telling you, I have told this in many sessions. At present, this situation is such that either you innovate or else you are going to perish. ನೀವು ಮಾಡ್ತಾ ಇರುವಂತ ಕೆಲಸದಲ್ಲಿ ಇನ್ನೂ ಉತ್ತಮವಾಗಿ ಯಾವ ರೀತಿ ಆ ಕೆಲಸ ಮಾಡ್ಬೋದು, ನಿಮ್ಮ ಹತ್ರ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಇದ್ರೆ ಅದನ್ನು ಉತ್ತಮವಾಗಿ ಇನ್ನೊಂದು ರೀತಿಯಲ್ಲಿ ಯಾವ ರೀತಿ ಮಾಡ್ಬೋದು, ಇದನ್ನ ನಾವೇನಂತ ಕರಿತೀವಿ, ಇನೋವೇಷನ್ ಅಂತ ಕರಿತೀವಿ ಫ್ರೆಂಡ್ಸ್. ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಕೇಳಿರ್ಬೋದು, ಅಥವಾ ನಿಮ್ಗೆ ಯಾವ್ದೋ ಒಂದು ಟೀಚರ್ ಕ್ವಶನ್ ಕೇಳಿರ್ಬೋದು, ವಾಟ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ಕ್ರಿಯೇಟಿವ್ ಅಂಡ್ ಇನೋವೇಷನ್ ಅಂತ ಹೇಳಿದ್ರೆ, ಕ್ರಿಯೇಟಿವಿಟಿ ಅಂದ್ರೆ ಏನೋ ಹೊಸದಾಗಿ ಕಂಡುಹಿಡಿಯೋದು, ಆದ್ರೆ ಇನೋವೇಷನ್ ಅಂತ ಹೇಳಿದ್ರೆ ಏನೋ ಕಂಡುಹಿಡಿದಿರೋದನ್ನ ಡಿಫ್ರೆಂಟ್ ರೀತಿಯಲ್ಲಿ ಮತ್ತೆ ಅದ್ರ ಮೇಲೆ ಇಂಪ್ರೂವ್ಮೆಂಟ್ ಮಾಡೋದು ಅಥವಾ ಆಡ್ ಆನ್ ಮಾಡೋದು, ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಇನೋವೇಷನ್ ಅಂತ ಕರಿತೀವಿ ಫ್ರೆಂಡ್ಸ್. ಒಬ್ಬ ಆಂಟರ್ಪ್ರಿನರ್ ಸಕ್ಸಸ್ಫುಲ್ ಆಗ್ಬೇಕಂತ ಹೇಳಿದ್ರೆ ಎಲ್ಲಾರು ಮಾಡೋ ತರ ಕೆಲಸನ ಇವನು ಮಾಡಬಾರ್ದು ಫ್ರೆಂಡ್ಸ್. ಇವನು ಮಾಡೋಂತ ಕೆಲಸನ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಬೇಕು. ಈ ಶುಡ್ ಥಿಂಕ್ ಡಿಫ್ರೆಂಟ್ಲಿ ಅಂಡ್ ಈ ಶುಡ್ ವರ್ಕ್ ಡಿಫ್ರೆಂಟ್ಲಿ ಫ್ರೆಂಡ್ಸ್. ದೆನ್ ವಿ ಕ್ಯಾನ್ ಕಾಲ್ ಹಿಮ್ ಆಸ್ ಇನೋವೇಟಿವ್. ನೆಕ್ಸ್ಟ್, ಕಮಿಂಗ್ ಟು ದಿ ಥರ್ಡ್ ಪಾಯಿಂಟ್, ದಟ್ ಈಸ್ ಲುಕಿಂಗ್ ಔಟ್ ಫಾರ್ ಆಪರ್ಚುನಿಟೀಸ್. ಫ್ರೆಂಡ್ಸ್, ಎಲ್ಲಾ ಸಮಯದಲ್ಲೂ ಅವನು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಅವನು ಗಮನಿಸ್ತಾ ಇರಬೇಕು, ಇಸ್ ದೇರ್ ಎನಿ ಆಪರ್ಚುನಿಟಿ ಅವೈಲೇಬಲ್ ಫಾರ್ ಮೀ, ನನ್ಗೆ ಯಾವ್ದಾದ್ರು ಆಪರ್ಚುನಿಟಿ ಸಿಗುತ್ತಾ ಅನ್ನೋದನ್ನ ಅವನ್ ಏನ್ ಮಾಡ್ಬೇಕು, ನೋಡ್ತಾ ಇರಬೇಕು. ಆ ಆಪರ್ಚುನಿಟಿ ಸಿಕ್ಕಿದ ತಕ್ಷಣ ಅದನ್ನ ಏನ್ ಮಾಡ್ಬೇಕು, ಗ್ರಾಬ್ ಮಾಡ್ಬಿಡ್ಬೇಕು. ಸೊ ದಟ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಕ್ವಾಲಿಟಿ. ಸ್ವಲ್ಪ ನಿದ್ದೆ ಹೊಡೆದ್ರು ಇನ್ಯಾರೋ ಬರ್ತಾರೆ, ಬಿಸ್ನೆಸ್ ಅಲ್ಲಿ ತಗೊಂಡು ಹೋಗ್ಬಿಡ್ತಾರೆ. ದಿ ರೀಸನ್ ಇಸ್ ದಟ್ ದಿ ಕಮ್ಯುನಿಕೇಶನ್ ಈಸ್ ಫ್ಲೋಯಿಂಗ್ ವೆರಿ transparently throughout 24 hours 365 days. The information is available to everyone and you should be quick to act by looking at the opportunities. Next friends, you should have a strong desire to succeed. Desire ಅಂದ್ರೆ ಆಸೆ ಇರಬೇಕು, ಅವನಿಗೆ ಬಲವಾದಂತ ಆಸೆ ಇರಬೇಕು. ನಾನು ಜೀವನದಲ್ಲಿ ಮುಂದೆ ಬರ್ತೀನಿ, ನಾನು ಜೀವನದಲ್ಲಿ ಸಕ್ಸಸ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೆ ಬಲವಾದಂತ ಡಿಸೈರ್ ಇದ್ರೆ, ಅಂತ ಡಿಸೈರ್ ಇದ್ರೆ he can become a successful entrepreneur friends. It is one of the main quality of becoming an entrepreneur. Next, moving to the next point friends, it is persistent. ಏನಪ್ಪ ಪರ್ಸಿಸ್ಟೆಂಟ್ ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದನವರು ಒಂದು ಮಾತು ಹೇಳ್ತಾರೆ, ಡೋಂಟ್ ಸ್ಟಾಪ್ ಅಂಟಿಲ್ ಅಂಡ್ ಅನ್ಲೆಸ್ ಯು ಅಚೀವ್ ಇಟ್ ಅಂತ ಹೇಳ್ತಾರೆ. ನೀನು ಏನೊಂದು ಅಚೀವ್ ಮಾಡ್ಬೇಕಂತಿದ್ಯಾ ಅದನ್ನ ಅಚೀವ್ ಮಾಡೋವರೆಗೂ ಮತ್ತೆ 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 ಅದೇ ಕೆಲಸ ಮಾಡ್ತಾ ಇರೋ, ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಅಚೀವ್ ಇಟ್ ಅಂತ ಹೇಳ್ತಾರೆ. ನಿನ್ಗೆ ಒಂದ್ ಸರ್ತಿ ಸೋಲಾಗ್ಬೋದು, 2 ಸರ್ತಿ ಸೋಲಾಗ್ಬೋದು, 3, 4, 5, 6, 10 ಸರ್ತಿ ಸೋಲಾಗ್ಬೋದು. ದಯವಿಟ್ಟು 11ನೇ ಸರ್ತಿ ಪ್ರಯತ್ನ ಮಾಡು, ಖಂಡಿತ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಅಚೀವ್ ಅಂತ ಹೇಳ್ತಾರೆ ಫ್ರೆಂಡ್ಸ್. ಸೊ ಒಬ್ಬ ಸಕ್ಸಸ್ಫುಲ್ ಆಂಟರ್ಪ್ರಿನರ್ ಆಗ್ಬೇಕಂದ್ರೆ ಅವ್ನಿಗೆ ಇರ್ಬೇಕಾಗಿರತಕ್ಕಂತ ಬಹಳ ಮುಖ್ಯ ಕ್ವಾಲಿಟೀಸ್ ಅಲ್ಲಿ ಪರ್ಸಿಸ್ಟೆನ್ಸ್ ಅನ್ನೋದು ಕೂಡ ಒಂದು ಫ್ರೆಂಡ್ಸ್. ಇನಿಷಿಯಲಿ ದಿ ಆಂಟರ್ಪ್ರಿನರ್ ಮೇ ಬಿ ನಾಟ್ ಬಿ ಸಕ್ಸಸ್ಫುಲ್. He may not become successful in 1 year, 2 years, 3 years, 5 years, 10 years. But he should not lose his hope and he should not stop from doing the work. ಅವನ ಕೆಲಸನ ಅವನು ಮುಂದುವರ್ಸ್ಕೊಂಡು ಹೋಗ್ತಾ ಇರಬೇಕು. ಖಂಡಿತ ಅವನಿಗೆ ಏನಾಗುತ್ತೆ ಅಂತ ಹೇಳಿದ್ರೆ he will definitely achieve something great. Friends, moving further for the next point, that is he should broaden the horizon. ಅಂದ್ರೆ ಫ್ರೆಂಡ್ಸ್, ಅವ್ನು ಏನೊಂದು ನೋಡ್ತಿದ್ದಾನಲ್ವಾ, ಆ ನೋಡ್ತಿರೋಂತ ದೃಷ್ಟಿ ಏನಾಗ್ಬೇಕು,
ಇಟ್ ಶುಡ್ ಬಿಕಮ್ ವೈಡರ್, ಇಟ್ ಶುಡ್ ಬಿಕಮ್ ಬ್ರಾಡರ್. ಅವನು ಬರೀ ತನ್ನ ಕಂಪನಿ ದೃಷ್ಟಿ ತನ್ನ ಕಂಪನಿನೇ ನೋಡ್ಕೊಂಡಿರಬಾರ್ದು. ಈ ಶುಡ್ ಲುಕ್ ಅಟ್ ದಿ ಸರೌಂಡಿಂಗ್ಸ್, ಈ ಶುಡ್ ಲುಕ್ ಅಟ್ ದಿ ಇಂಡಸ್ಟ್ರಿ, ಈ ಶುಡ್ ಲುಕ್ ಅಟ್ ದಿ ಮಾರ್ಕೆಟ್, ಈ ಶುಡ್ ಲುಕ್ ಅಟ್ ದಿ ಎಕನಾಮಿಕ್ ಸಿಚುಯೇಷನ್, ಈ ಶುಡ್ ಲುಕ್ ಅಟ್ ದಿ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿ ವರ್ಲ್ಡ್. ಎಲ್ಲೋ ಯಾವುದೋ ದೇಶದಲ್ಲಿ ಯುದ್ಧ ನಡೆದ್ರೆ ಇಟ್ ವಿಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಆನ್ ದಿ ಲೋಕಲ್. ಸೊ ಇದು ಯಾವ ರೀತಿ ಸಾಧ್ಯ ಅಂದ್ರೆ ಫ್ರೆಂಡ್ಸ್, ನಾನು ಆಗ್ಲೇ ನಿಮ್ಗೆ ಹೇಳ್ತಿದ್ದೆ, ದಿ ಇನ್ಫಾರ್ಮೇಶನ್ ಈಸ್ ಅವೈಲಬಲ್, ಟ್ರಾನ್ಸ್ಪರೆಂಟ್ ಇನ್ಫಾರ್ಮೇಶನ್ ಈಸ್ ಅವೈಲಬಲ್ ರೌಂಡ್ ದಿ ಕ್ಲಾಕ್. ಸೊ ಇವನೇನ್ ಮಾಡ್ತಾ ಇರ್ಬೇಕು, ಅಲ್ಲಿ ಅಬ್ಸರ್ವ್ ಮಾಡ್ತಿರ್ಬೇಕು, ಅಲ್ಲಿ ಏನ್ ನಡೀತಿದೆ ಅನ್ನೋದನ್ನ ತಿಳ್ಕೊಳ್ತಾ ಇರ್ಬೇಕು ಫ್ರೆಂಡ್ಸ್. ಅದರ ಪ್ರಕಾರ ಇವನು ಆಕ್ಟ್ ಮಾಡ್ತಾ ಇರ್ಬೇಕು. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಬ್ರಾಡ್ ಆನ್ ದಿ ಹಾರಿಜಾನ್ ಫ್ರೆಂಡ್ಸ್. Friends, moving to the next point, the next quality of the successful entrepreneur is he should be able to respond to the changes, friends. He should be dynamic. The meaning of dynamic is that he should be able to adapt himself to the changing situation, friends. ಸೊ ಅಲ್ಲಿ ಏನ್ ಚೇಂಜಸ್ ಆಗ್ತಿದ್ಯೋ ಆ ಚೇಂಜಸ್ಗೆ ತಕ್ಕಂಗೆ ಇವ್ರು ಏನ್ ಮಾಡ್ಬೇಕು, ಅದನ್ನ ಅಡಾಪ್ಟ್ ಮಾಡ್ಕೊಂಡು ಈ ಶುಡ್ ಬಿ ಏಬಲ್ ಟು ರೆಸ್ಪಾಂಡ್ ಟು ಇಟ್. What are all the changes that may happen? The changes may happen in internal as well as external. Friends, it is easy to adopt changes for the internal factors, but it will be very difficult for us to adopt the changes for the external factors. But you should be ready for it, friends. It might be economic environment, political environment. ಈಗ ಒಂದು ಬಿಸ್ನೆಸ್ ನಡೀತಿರುತ್ತೆ, ಯಾವುದೋ ಒಂದು ಸರ್ಕಾರ ಬರುತ್ತೆ, 20% ಇರೋ ಟ್ಯಾಕ್ಸ್ ನ 30% ಮಾಡ್ಬಿಡ್ತಾರೆ. So the profits is going to come down. You should be in a position to respond to that change. ಇವ್ರು ನಿಮ್ದೇ ಆದಂತ ಒಂದು ಕಂಪನಿ ಇರುತ್ತೆ, there is a company and one competitor will come and start a new business. You should be able to respond for the change. ನಿಮ್ದು ಒಂದು ದೊಡ್ಡದಾಗಿ ಒಂದು ಹೋಟೆಲ್ ನಡೀತಿರುತ್ತೆ, ನಿಮ್ ಹೋಟೆಲ್ ಪಕ್ಕದಲ್ಲಿ ಇನ್ನೊಬ್ಬ ಹೋಟೆಲ್ ಕಟ್ತಾನೆ. It's a competition. You should be able to respond to that change, whatever is happening, friends. So this is one of the qualities of an entrepreneur. Next, moving to the next point, the interpersonal skills. ಫ್ರೆಂಡ್ಸ್, ಯಾವತ್ತೂ ಒಂದು ತಿಳ್ಕೊಳ್ಳಿ, ಒಂದು ಕಂಪ್ನಿನ ಆಂಟರ್ಪ್ರಿನಿಯರ್ ಒಬ್ಬನೇ ನಡೆಸ್ಲಿಕ್ಕೆ ಆಗಲ್ಲ. ಒಂದು ಸಂಸ್ಥೆ ನಡಿಬೇಕಂತ ಹೇಳಿದ್ರೆ ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಕೆಲಸಗಾರರ ಪರಿಶ್ರಮ ತುಂಬಾ ಮುಖ್ಯ. ಆ ಪರಿಶ್ರಮ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಆಸ್ ಅನ್ ಆಂಟರ್ಪ್ರಿನಿಯರ್ ನೀವು ಅವ್ರ ಹತ್ರ ಒಳ್ಳೆ ಒಡನಾಟ ಇಟ್ಕೋಬೇಕು. ಯು ಶುಡ್ ಹ್ಯಾವ್ ಎ ವೆರಿ ಗುಡ್ ಇಂಟರ್ಪರ್ಸನಲ್ ಸ್ಕಿಲ್ಸ್. ನೀವು ಅವ್ರ ಹತ್ರ ಒಳ್ಳೆ ಒಡನಾಟ ಇಟ್ಕೊಂಡು ಯು ಶುಡ್ ಅಲೋ ದೆಮ್ ಟು ಟೇಕ್ ದಿ ಇನಿಷಿಯೇಟಿವ್, ಮುಂದಾಳತ್ವ ತಗೊಳ್ಳೋದಕ್ಕೆ ಬಿಡಬೇಕು. ಯು ಶುಡ್ ಮೋಟಿವೇಟ್ ದೆಮ್. ಅವ್ರೇನಾದ್ರು ಒಂದು ಒಳ್ಳೆ ಕೆಲಸ ಮಾಡಿದಾಗ ಹೊಗಳಬೇಕು ಅವ್ರನ್ನ, ಅವ್ರಿಗೆ ಇನ್ಸೆಂಟಿವ್ಸ್ ಕೊಡೋದು, ಬೋನಸ್ ಕೊಡೋದು, ಈ ತರ ನೀನು ಅವರಲ್ಲಿ ಒಳ್ಳೆ ಒಡನಾಟ ಇಟ್ಕೊಂಡಿದ್ರೆ ಫ್ರೆಂಡ್ಸ್, ಇಟ್ ವಿಲ್ ಲೀಡ್ ಟು ಅ ವೆರಿ ಗುಡ್ ಪರ್ಫಾರ್ಮೆನ್ಸ್ ಬೈ ದಿ ಎಂಪ್ಲಾಯೀಸ್. ಯಾವಾಗ ಪರ್ಫಾರ್ಮೆನ್ಸ್ ಎಂಪ್ಲಾಯೀಸ್ ಜಾಸ್ತಿ ಆಗುತ್ತೋ ದಿ ಪ್ರೊಡಕ್ಟಿವಿಟಿ ವಿಲ್ ಇನ್ಕ್ರೀಸ್, the profit is going to increase, and ultimately it leads to the successful of the enterprise. That's why interpersonal skills has been added as one of the qualities of an entrepreneur, friends. Next point is the problem solving. Friends, you tell me who don't have problem in this world. Each and every animal and human beings are facing one or the other problem every day. So you should not run away from those problems. ಅಯ್ಯೋ ನನಗೆ ಈ ತರ ಪ್ರಾಬ್ಲಮ್ ಬಂತಪ್ಪ ನಾನು ನೋಡೋಗ್ಬಿಡ್ತೀನಿ. Then you will never become successful in your life. You should be able to take it as a challenge. And ನಿಮ್ಗೆ ಏನೇ ಪ್ರಾಬ್ಲಮ್ ಬರಲಿ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡುವಂತ ಕೆಪಾಸಿಟಿ ಇರುತ್ತೆ ನೋಡಿ. ಯಾರಿಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡುವಂತ ಕೆಪಾಸಿಟಿ ಜಾಸ್ತಿ ಇರುತ್ತೋ he will become the successful entrepreneur, friends. Moving to the next point, friends, courage. You should have more courage. ಧೈರ್ಯ ಇರಬೇಕು ನಿಮ್ಗೆ. ಮುನ್ನುಗ್ಗಿ ರಿಸ್ಕ್ ತಗೊಂಡು ಏನಾಗುತ್ತೋ ಆಗ್ಲಿ ನಡೀರಿ ಹೋಗೋಣ ಮಾಡೋಣ, ಆ ಒಂದು ಧೈರ್ಯ ಇದ್ರೆ, ಆ ಕಮಿಟ್ಮೆಂಟ್ ಇದ್ರೆ, ಆ ಒಂದು ಕರೇಜ್ ಇದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಆಡ್ ಟು ದಿ ಕ್ವಾಲಿಟೀಸ್ ಆಫ್ ದಿ ಆಂಟರ್ಪ್ರೆನ್ಯೂರ್. ಅಂಡ್ ದಿ 11th point, friends, it is willingness to share. Friends, you should have the willingness to share all what you get as an entrepreneur.
ನೀವೊಬ್ಬ ಬಿಸ್ನೆಸ್ ಮ್ಯಾನ್, ನಿಮ್ಗೇನು ಬರ್ತಿದೆಯೋ ಅದನ್ನ ಶೇರ್ ಮಾಡೋದು ಒಂದು ಮನಸ್ಸು ನಿಮ್ಮಲ್ಲಿದ್ರೆ ಖಂಡಿತ ನಿಮ್ಮ ಸಂಸ್ಥೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಫ್ರೆಂಡ್ಸ್. ಈ ಸಾಪ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಕೆಲವು ಎಂಪ್ಲಾಯೀಸು ಕಂಪ್ನೀಸ್ ಜಾಯಿನ್ ಆಗ್ತಾರೆ. ಕಂಪ್ನೀಸ್ ಜಾಯಿನ್ ಆದಾಗ ಕಂಪ್ನಿ ಅವ್ರು ಏನ್ ಮಾಡ್ತಾರೆ, ಅವ್ರ ಎಫರ್ಟ್ಗೆ ಕಷ್ಟಪಟ್ಟು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದಷ್ಟು ಶೇರ್ಸ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಡ್ತಾರೆ. ಅವರು ಹಂಚ್ತಾರೆ ತಮ್ಮಲ್ಲಿರುವಂಥದ್ದನ್ನ. ಸೊ ಆ ರೀತಿಯಾಗಿ ಇಫ್ ಯು ಹ್ಯಾವ್ ವಿಲ್ಲಿಂಗ್ನೆಸ್ ಟು ಶೇರ್ ಟು ದಿ ಎಂಪ್ಲಾಯೀಸ್, ನಾಟ್ ಓನ್ಲಿ ಟು ದಿ ಎಂಪ್ಲಾಯೀಸ್, ಟು ದಿ ಸೊಸೈಟಿ, ನಾನು ಸಮಾಜಕ್ಕೆ ಏನೋ ಒಳ್ಳೇದು ಮಾಡಬೇಕು ಅಂತಿದ್ದೀನಿ. ಯು ಮೇ ಶೇರ್ ನಾಟ್ ಓನ್ಲಿ ದಿ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್, ಈವನ್ ದಿ ವ್ಯಾಲ್ಯೂಸ್, the economic factors like providing the job employment. You can share the job employment opportunities to the people who are in needy. ಸೊ ಈ ರೀತಿಯಾಗಿ ನೀವೇನಪ್ಪ ಅಂತ ಹೇಳಿದ್ರೆ ನಿಮ್ಮಲ್ಲಿರುವಂತದನ್ನ ಶೇರ್ ಮಾಡೋದ್ರಿಂದ, ನಾಲೆಜ್ ಶೇರ್ ಮಾಡೋದ್ರಿಂದ ಇರ್ಬೋದು, ಅಥವಾ ನಿಮ್ಮಲ್ಲಿ ಬರುವಂತ ಪ್ರಾಫಿಟ್ಸ್ ನ ಶೇರ್ ಮಾಡೋದ್ರಿಂದ ಇರ್ಬೋದು, you will become a very good leader, friend. So it leads to a very good quality of an entrepreneur. Friends, moving to the next point, that is the ability of self-reflection. Friends, ಈ ಭೂಮಿ ಮೇಲೆ ಇರುವಂತವ್ರು, ನಾನಾಗಿರ್ಬೋದು, ನೀವು ಯಾರಾದ್ರೂ ಇರ್ಬೋದು, ಯಾರು ತಪ್ಪು ಮಾಡೋದಿಲ್ಲ ಫ್ರೆಂಡ್ಸ್. ಡೆಫಿನೆಟ್ಲಿ ವಿ ಡೂ ಮಿಸ್ಟೇಕ್ಸ್ ಅಟ್ ಒನ್ ಆರ್ ದಿ ಅದರ್ ಟೈಮ್ ಆರ್ ಅಟ್ ದಿ ಒನ್ ಆರ್ ದಿ ಅದರ್ ಸಿಚುವೇಶನ್ಸ್. ನಾವು ತಪ್ಪು ಮಾಡಿದಾಗ ಯಾರಾದರೂ ನಮ್ಮ ತಪ್ಪನ್ನು ಗುರುತಿಸಿದ್ರೆ ಆ ತಪ್ಪನ್ನ ತಿದ್ಕೊಳ್ಳೋ ಅಂತ ಪ್ರಯತ್ನ ಮಾಡಬೇಕು ಫ್ರೆಂಡ್ಸ್. ಅದನ್ನೇ ನಾವೇನಂತ ಕಲಿತೀವಿ, ಸೆಲ್ಫ್ ರಿಫ್ಲೆಕ್ಷನ್. ಇಫ್ ಐ ಹ್ಯಾವ್ ಡನ್ ಎನಿ ಮಿಸ್ಟೇಕ್ ಆರ್ ಎರರ್, ಐ ಶುಡ್ ಬಿ ಏಬಲ್ ಟು ಕರೆಕ್ಟ್ ಇಟ್ and I should take it very positively and correct my mistakes. That is called as ability of self reflection, friends. ಯಾರಿಗೆ ಈ ಎಬಿಲಿಟಿ ಆಫ್ ಸೆಲ್ಫ್ ರಿಫ್ಲೆಕ್ಷನ್ ಜಾಸ್ತಿ ಇರುತ್ತೋ, ಯು ವಿಲ್ ಬಿಕಮ್ ಎನ್ ಸಕ್ಸಸ್ಫುಲ್ ಆಂಟ್ರಪ್ರೆನ್ಯೂರ್, ಫ್ರೆಂಡ್ಸ್. ಮೂವಿಂಗ್ ಟು ದಿ ನೆಕ್ಸ್ಟ್ ಪಾಯಿಂಟ್ ಆಫ್ ದಿ ಕ್ವಾಲಿಟೀಸ್ ಆಫ್ ಅನ್ ಆಂಟ್ರಪ್ರೆನ್ಯೂರ್ ಈಸ್ ಹಾರ್ಡ್ ವರ್ಕಿಂಗ್. ಒಬ್ಬ ಆಂಟ್ರಪ್ರೆನ್ಯೂರ್ ಹಾರ್ಡ್ ವರ್ಕರ್ ಆಗಿರಬೇಕು ಫ್ರೆಂಡ್ಸ್. ಅವ್ನು ಬರೀ ನಾನು ಡೈಲಿ 3 ಅವರ್ ವರ್ಕ್ ಮಾಡ್ತೀನಿ, 4 ಅವರ್ ವರ್ಕ್ ಮಾಡ್ತೀನಿ, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಅ ಕ್ವಾಲಿಟಿ ಆಫ್ ಎ ಗುಡ್ ಆಂಟ್ರಪ್ರೆನ್ಯೂರ್ ಆರ್ ಎ ಸಕ್ಸಸ್ಫುಲ್ ಆಂಟ್ರಪ್ರೆನ್ಯೂರ್, ಫ್ರೆಂಡ್ಸ್. If the time requires, if the situation requires, he should be in a position to give his complete strength for the upliftment of the company, friends. ಅವನು 12 ಅವರ್ ವರ್ಕ್ ಮಾಡಬೇಕಾ, 14 ಅವರ್ ವರ್ಕ್ ಮಾಡಬೇಕಾ, ಐ ಶುಡ್ ಬಿ ಇನ್ ಎ ರೆಡಿ ಟು ಸ್ಯಾಕ್ರಿಫೈಸ್ ಹಿಸ್ ಟೈಮ್ ಬೈ ವರ್ಕಿಂಗ್, ಫ್ರೆಂಡ್ಸ್. ಸೊ ಯಾರು ತುಂಬಾ ಕಷ್ಟಪಟ್ಟು ವರ್ಕ್ ಮಾಡ್ತಾರೋ ಯು ವಿಲ್ ಬಿಕಮ್ ಎ ವೆರಿ ಗುಡ್ ಸಕ್ಸಸ್ಫುಲ್ ಆಂಟ್ರಪ್ರೆನ್ಯೂರ್, ಫ್ರೆಂಡ್ಸ್. ನೆಕ್ಸ್ಟ್, ಸೆಲ್ಫ್ ಕಾನ್ಫಿಡೆಂಟ್. ಫ್ರೆಂಡ್ಸ್, ಹೂ ಆರ್ ಸೆಲ್ಫ್ ಕಾನ್ಫಿಡೆಂಟ್ can lead the team very well. The one who leads the team very well will lead to the increase in the job satisfaction of the employees and the productivity of the employees. Friends, ಯಾರಿಗೆ ಆತ್ಮವಿಶ್ವಾಸ ಜಾಸ್ತಿ ಇರುತ್ತೋ ಅವರಲ್ಲಿ ಏನಾಗುತ್ತೆ ಅಂದ್ರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿರುತ್ತೆ, ಫ್ರೆಂಡ್ಸ್. ಹಾಗಾಗಿ ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ಆಲ್ಸೋ ಒನ್ ಆಫ್ ದಿ ಕ್ವಾಲಿಟೀಸ್ ಆಫ್ ಎನ್ ಆಂಟ್ರಪ್ರೆನ್ಯೂರ್. ಫ್ರೆಂಡ್ಸ್, ಮೂವಿಂಗ್ ಟು ದಿ ನೆಕ್ಸ್ಟ್ ಪಾಯಿಂಟ್, ದಟ್ ಯು ಶುಡ್ ಬಿ ಎ ಗುಡ್ ಜಡ್ಜ್. ಅಲ್ಲಿ ಸುತ್ತಮುತ್ತ ನಡೀತಾ ಇರತಕ್ಕಂಥ ಸಿಚುವೇಶನ್ಸ್ನ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿ ಯು ಶುಡ್ ಬಿ ಏಬಲ್ ಟು ಜಡ್ಜ್ ಕರೆಕ್ಟ್ಲಿ. ವಾಟ್ ಈಸ್ ಹ್ಯಾಪ್ನಿಂಗ್, ವೆದರ್ ಈಸ್ ಇಟ್ ಗೋಯಿಂಗ್ ಟು ಹ್ಯಾವ್ ಎ ಫೇವರಬಲ್ ಇಂಪ್ಯಾಕ್ಟ್ ಆರ್ ಅಡ್ವರ್ಸ್ ಇಂಪ್ಯಾಕ್ಟ್. ನಮಗೆ ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಿರ್ಬೇಕು. ಅದರ ಪ್ರಕಾರ ಏನ್ ಮಾಡಬೇಕು, ಅವ್ರಿಗೆ ಬಿಸ್ನೆಸ್ಗೆ ಅನುಕೂಲವಾಗತಕ್ಕಂಥ ಜಡ್ಜ್ಮೆಂಟ್ಸ್ನ ಇವ್ರು ಏನ್ ಮಾಡಬೇಕು, ತಗೋಬೇಕಾಗತ್ತೆ, ಫ್ರೆಂಡ್ಸ್. ಮೂವಿಂಗ್ ಟು ದಿ ನೆಕ್ಸ್ಟ್ ಪಾಯಿಂಟ್, ಫ್ರೆಂಡ್ಸ್, ಇಟ್ ಈಸ್ ದಿ ನೀಡ್ ಟು ಅಚೀವ್. ಫ್ರೆಂಡ್ಸ್, ಅವರಲ್ಲಿ ಒಂದು ಧ್ಯೇಯ ಇರಬೇಕು, ನಾನು ಏನಾದರೂ ಮಾಡಿ ಅಚೀವ್ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅಂತ ಒಂದು ಕಮಿಟ್ಮೆಂಟ್ ಇದ್ರೆ ನೋಡಿ ಫ್ರೆಂಡ್ಸ್, ಡೆಫಿನೆಟ್ಲಿ ಇಟ್ ವಿಲ್ ಲೀಡ್ ಟು ಎ ವೆರಿ ಗುಡ್ ಸಕ್ಸಸ್ಫುಲ್ ಆಫ್ ಆನ್ ಆಂಟ್ರಪ್ರೆನ್ಯೂರ್, ಫ್ರೆಂಡ್ಸ್. ಫ್ರೆಂಡ್ಸ್, ಪ್ರತಿಯೊಬ್ಬರು ಕಷ್ಟಪಡೋದು ಅರ್ನ್ ಮಾಡೋದಕ್ಕೆ. ನೀವಿರ್ಬೋದು, ನಾನಿರ್ಬೋದು, ನಿಮ್ಮ ತಂದೆ ತಾಯಿ ಇರ್ಬೋದು, ಅಥವಾ ನಿಮ್ಗೆ ಗೊತ್ತಿರೋರು ಯಾರೇ ಇರ್ಬೋದು, ಎಲ್ಲರೂ ಕಷ್ಟಪಡೋದು ಒಂದು 4 ಕಾಸು ಸಂಪಾದನೆ ಮಾಡಿ ಒಳ್ಳೆ ಜೀವನ ಮಾಡೋಣ ಅಂತ ಹೇಳ್ಬಿಟ್ಟು, ಲೆಟ್ ಅಸ್ ಹ್ಯಾವ್ ಎ ಗುಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನೋ ಒಂದು ಮೈಂಡಲ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ, ಸಂಪಾದನೆ ಮಾಡ್ತಾರೆ, ಫ್ರೆಂಡ್ಸ್. ಅದೇ ರೀತಿ ಒಬ್ಬ ಆಂಟ್ರಪ್ರೆನ್ಯೂರ್ ಬಿಸ್ನೆಸ್ನ ಎಸ್ಟಾಬ್ಲಿಷ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಫ್ರೆಂಡ್ಸ್, ಇಸ್ ಪ್ರೈಮರಿ ಮೋಟಿವ್ ಶುಡ್ ಬಿ ಪ್ರಾಫಿಟ್ ಮೇಕಿಂಗ್. ಹೇಳ್ಬೋದು, ನಾನು ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಿರೋದು ಸೇವೆ ಮಾಡೋದಕ್ಕಪ್ಪ ಅಂದ್ರೆ, ಓಕೆ, ಸೇವೆ ಮಾಡಿ, ದಟ್ ವಿಲ್ ಬಿ ದಿ ಸೆಕೆಂಡರಿ ಆಬ್ಜೆಕ್ಟಿವ್, ಬಟ್ ದಿ ಪ್ರೈಮರಿ ಆಬ್ಜೆಕ್ಟಿವ್ ವಿಲ್ ಬಿ ಯೂಶಲಿ ದಿ ಪ್ರಾಫಿಟ್ ಮೋಟಿವ್.
ಬಿಕಾಸ್ ಇಫ್ ಯು ಡೋಂಟ್ ಮೇಕ್ ಪ್ರಾಫಿಟ್, ಹೌ ಕ್ಯಾನ್ ಯು ಸರ್ವ್ ದಿ ಸೊಸೈಟಿ? ನೀನು ಪ್ರಾಫಿಟ್ ಮಾಡಿದ್ರೆ ತಾನೇ ನೀನು ಎಂಪ್ಲಾಯೀಸ್ಗೆ ಸಂಬಳ ಕೊಡ್ಲಿಕ್ಕಾಗೋದು. ಇಫ್ ಯು ಡೋಂಟ್ ಅರ್ನ್ ಪ್ರಾಫಿಟ್, ಹೌ ಕ್ಯಾನ್ ಯು ಪೇ ದಿ ಸ್ಯಾಲರಿ ಟು ದಿ ಎಂಪ್ಲಾಯೀಸ್? How can you pay the rent? How can you pay for the creditors? What returns are you going to give it for the shareholders? So the primary motive is to earn profit. When you earn profit, the company will sustain. Once the company sustains, then you can look out for the other objectives. So ಯಾರಿಗೆ ಪ್ರಾಫಿಟ್ ಮಾಡಬೇಕನ್ನೋ ಪ್ರೈಮರಿ ಮೋಟಿವ್ ಇರುತ್ತೆ ನೋಡಿ ಫ್ರೆಂಡ್ಸ್, ಇಟ್ ಈಸ್ ಒನ್ ಆಫ್ ದಿ ಕೀ ಕ್ವಾಲಿಟೀಸ್ ಆಫ್ ಎ ಸಕ್ಸಸ್ಫುಲ್ ಆಂಟರ್ಪ್ರೆನ್ಯೂರ್. Friends, moving to the next point, you should possess managerial skills. What are the managerial skills, friends? Managerial skills are planning, organizing, coordinating, directing. ಇದನ್ನೆಲ್ಲನೂ ನಾವೇನಂತ ಕರಿತೀವಿ? ಮ್ಯಾನೇಜರಿಯಲ್ ಸ್ಕಿಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಫ್ರೆಂಡ್ಸ್. ಯು ಶುಡ್ ಬಿ ಗುಡ್ ಇನ್ ಪ್ಲಾನಿಂಗ್, ಯು ಶುಡ್ ಬಿ ಗುಡ್ ಇನ್ ಡೈರೆಕ್ಟಿಂಗ್, ಯು ಶುಡ್ ಬಿ ಗುಡ್ ಇನ್ ಕೋಆರ್ಡಿನೇಟಿಂಗ್, you should be good in financial decision making, financial planning. So ಈ ಮ್ಯಾನೇಜರಿಯಲ್ ಸ್ಕಿಲ್ಸ್ ಇದೆ ನೋಡಿ ಫ್ರೆಂಡ್ಸ್, ಮ್ಯಾನೇಜರ್ ಜಾಬ್ ಇಸ್ ಟು ಗೆಟ್ ಥಿಂಗ್ಸ್ ಡನ್ ಫ್ರಮ್ ಅದರ್ ಪೀಪಲ್. ಬೇರೆಯವರಿಂದ ಕೆಲಸ ತೆಗೆಸೋದಿದೆ ನೋಡಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದ್ರ ಪ್ರಕಾರ ಏನು ಮಾಡಬೇಕು, ಅವನು ಕುತ್ಕೊಂಡು ನೀಟಾಗಿ ಪ್ಲಾನ್ ಮಾಡಬೇಕು. ಪ್ಲಾನ್ ಮಾಡಿ ಅವ್ರಿಗೆ ಏನು ಮಾಡಬೇಕು, ಡೈರೆಕ್ಟ್ ಮಾಡಬೇಕು, ಆರ್ಗನೈಸ್ ಮಾಡಬೇಕು, ಸ್ಟಾಫಿಂಗ್ ಮಾಡಬೇಕು. ಯಾವ ಕೆಲಸನ ಯಾರು ಮಾಡಬೇಕು ಅನ್ನೋದನ್ನ ನಾವೇನಂತ ಕರಿತೀವಿ? ಸ್ಟಾಫಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್, these are all the managerial skills that a successful entrepreneur should possess, friends. Moving to the next point, that is the responsibility. An entrepreneur should own up the responsibility, friends. ಒಂದು ಕಂಪ್ನಿ ಸಕ್ಸಸ್ ಆಗಲಿ, ದಿ ರೆಸ್ಪಾನ್ಸಿಬಿಲಿಟಿ ಈಸ್ ಆಫ್ ಓನರ್. ಫೇಲ್ಯೂರ್ ಆಗಲಿ, ಅಗೇನ್ ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ. ಏನೇ ಒಂದು ಸಮಸ್ಯೆ ಆಗಲಿ, ಏನೇ ಒಂದು ಆಕ್ಟಿವಿಟಿ ನಡೀಲಿ ಆ ಕಂಪ್ನಿಯಲ್ಲಿ, ಏನೋ ಒಂದು ಆಕ್ಷನ್ ಆಗಲಿ, ಅದರದ್ದು ರೆಸ್ಪಾನ್ಸಿಬಿಲಿಟಿ ಯು ಶುಡ್ ಬಿ ಟೇಕಿಂಗ್ ಇಟ್, ಫ್ರೆಂಡ್ಸ್. ಯು ಶುಡ್ ಬೇರ್ ದಟ್ ರೆಸ್ಪಾನ್ಸಿಬಿಲಿಟಿ. ದಿ ಒನ್ ಹೂ ಇಸ್ ರೆಡಿ ಟು ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ is the one who is a very good successful entrepreneur, friends. Moving to the next point, it is creative. Creative ಅಂತ ಹೇಳಿದ್ರೆ you should come out with something new. ಬೇರೆಯವರೆಲ್ಲರೂ ಏನೋ ಒಂದು ಮಾಡ್ತಿರ್ತಾರೆ, ನೀವೇನ್ ಮಾಡ್ಬೇಕಂದ್ರೆ something you have to do something new, or you should come out with something new product or new way of doing things. It will lead to the creative. So the creativity is also one of the important factor of a successful entrepreneur, friends. Friends, moving to the next point, it is competitive spirit. After the economic reforms in the 1990s, the India opened up for the liberalization, privatization and globalization. Before that, the competition was local, but now the competition is global. There is a cutthroat competition, friends, in the market. ಇವತ್ತು ಕಾಂಪಿಟೇಷನ್ ಯಾವ ಮಟ್ಟಿಗಿದೆ ಅಂತ ಹೇಳಿದ್ರೆ, I'll give one example of Jio. ರಿಲಯನ್ಸ್ ಜಿಯೋದವ್ರು ಬಂದರು, ಅವ್ರು ಯಾವ ಲೆವೆಲ್ಗೆ ಕಾಂಪಿಟೇಷನ್ ಕೊಟ್ಟರು ಅಂತ ಹೇಳಿದ್ರೆ, ಏರ್ಟೆಲ್ ಕಂಪ್ನಿ ಬಿಟ್ಟರೆ 4-5 ಕಂಪ್ನಿ ದೇ ಕ್ಲೋಸ್ ಅಂಡ್ ದೇ ವೆಂಟ್ ಔಟ್. ರಿಲಯನ್ಸ್ ಜಿಯೋ ನಾನು ಹೇಳ್ತಿರೋದು. ರಿಲಯನ್ಸ್ ಟೆಲಿಕಾಮ್ ಅಂತ ಅನಿಲ್ ಅಂಬಾನಿ ಅಂತ ಅವ್ರು ಮಾಡ್ತಿದ್ರು, ಈ ಫೈಲ್ಡ್ ಅ ಬ್ಯಾಂಕ್ರಪ್ಸಿ. ಆ ರಿಲಯನ್ಸ್ ಕಂಪ್ನಿ ಮುಚ್ಕೊಂಡು ಹೋಗ್ಬಿಟ್ಟಿದೆ. ಟಾಟಾ ಡೊಕೊಮೊ ಇಸ್ ನೋ ಮೋರ್, ಸ್ಪೈಸ್ ಇಲ್ಲ. ಸೊ ಈ ರೀತಿಯಾಗಿ ಈ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ನ ನೀವು ಯು ಶುಡ್ ಬಿ ಆಲ್ವೇಸ್ ಎಕ್ಸ್ಪೆಕ್ಟಿಂಗ್ ದಟ್ ದಿಸ್ ಮೇ ಹ್ಯಾಪನ್ ಫಾರ್ ಯು ಆಲ್ಸೋ. ಸೊ ಯಾವುದೇ ರೀತಿಯಾದಂಥ ಕಾಂಪಿಟೇಷನ್ ಬರಲಿ, ನೀವು ಅದನ್ನು ಫೇಸ್ ಮಾಡೋದಕ್ಕೆ ರೆಡಿ ಇರಬೇಕು. ಯು ಶುಡ್ ಹ್ಯಾವ್ ದಟ್ ಸ್ಪಿರಿಟ್. ಆಯಿತು, ಬರಲಿ, ಯಾರಾದರೂ ಬರಲಿ, ವಿ ಆರ್ ರೆಡಿ ಟು ಡೂ ಇಟ್. ವಿ ಆರ್ ರೆಡಿ ಟು ಫೈಟ್ ವಿತ್ ದಮ್ ಆ್ಯಂಡ್ ವಿ ವಿಲ್ ಡೂ ಅವರ್ ಬಿಸ್ನೆಸ್. ಸೊ ಈ ಕಾಂಪಿಟೇಟಿವ್ ಸ್ಪಿರಿಟ್ ಯಾರಲ್ಲಿ ಇರುತ್ತೆ, it is one of the qualities of a successful entrepreneur, friends. And finally, it is ethical. Friends, ದುಡ್ಡು ಸಂಪಾದನೆ ಮಾಡೋದು ಮುಖ್ಯ, ಆದರೆ ಆ ದುಡ್ಡನ್ನ ಒಳ್ಳೆ ಮಾರ್ಗದಲ್ಲಿ ಸಂಪಾದನೆ ಮಾಡೋದು ಇನ್ನೂ ಮುಖ್ಯ, ಫ್ರೆಂಡ್ಸ್.
Just for earning the money, you should not sacrifice your morale, your values, your ethics, what has been taught by your parents and your teachers and the society. ನೀವು ದುಡ್ಡು ಸಂಪಾದನೆ ಮಾಡೋದಕ್ಕೋಸ್ಕರ ನಿಮ್ಮ ಒಳ್ಳೆತನನ ತ್ಯಾಗ ಮಾಡುವಂತ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನಿಮ್ಮ ತಂದೆ ತಾಯಿ ಮತ್ತೆ ನಿಮ್ಮ ಗುರುಗಳು ಕಲಿಸಿರತಕ್ಕಂತ ಒಳ್ಳೆ ರೀತಿ ನೀತಿನ ದಾರಿ ತಪ್ಪಿ ಸಂಪಾದನೆ ಮಾಡುವಂತ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಸೊ ನೀವು ಬಿಸ್ನೆಸ್ ಮಾಡ್ತಿದ್ದೀರಾ, ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಬೇಕು. ಸೊ ದೋಸ್ ಆಂಟರ್ಪ್ರೆನ್ಯೂರ್ಸ್ ಹೂ ಆಲ್ವೇಸ್ ಥಿಂಕ್ ದಟ್ ಐ ಶುಡ್ ಅರ್ನ್ ದಿ ಮನಿ ಎಥಿಕಲಿ and I should spend that money also ethically ಅಂತ ಬರೀತಾರಲ್ಲ ಫ್ರೆಂಡ್ಸ್, those entrepreneurs will become the most successful entrepreneurs, friends. Having said this, we have come to the end of this session. So from the beginning we had discussed about what are the qualities of the entrepreneur, friends. In the next session, let us meet and discuss related to the other topics. Thank you, friends. Thank you very much and have a great day.